ಇಲ್ಲ ಮಾಮೂಲಿ ಥಿನ್ನರ್ ಗ್ಯಾಸಸ್ ಆಗ್ಬೋದು. ಈ ಥರದ ಗ್ಯಾಸಸ್ ಇದ್ದರೆ ಅದನ್ನು ಸಿ ಕ್ಲಾಸಿಗೆ ಡಿವೈಡ್ ಮಾಡ್ತೀವಿ. ನೆಕ್ಸ್ಟ್ ಇ ಕ್ಲಾಸಸ್ ಬಂದು ಅದನ್ನು ಇಲ್ಲಿ ನಾವು ಮೆನ್ಷನ್ ಮಾಡ್ತೀವಿ, ಎಲೆಕ್ಟ್ರಿಕಲ್ ಶಾಕ್ ಥರ ತೋರಿಸಿರ್ತಾರೆ, ಅದನ್ನು ಇ ಕ್ಲಾಸಸ್ ಆಗಿ ಎಲೆಕ್ಟ್ರಿಕಲ್ ಯೂಸ್ ಮಾಡ್ತೀವಿ. ನಿಮ್ಮಲ್ಲಿ ಇದು ಎಕ್ಸ್ಟಿಂಗ್ವಿಷರ್ ಬಂದು ABC ಅಂತ. ಇದರಲ್ಲಿ ಒಂದು ಡ್ರೈ ಕೆಮಿಕಲ್ ಪೌಡರ್ ಇರುತ್ತೆ. ABC ನ ಡ್ರೈ ಕೆಮಿಕಲ್ ಪೌಡರ್ ಅಂದರೆ ಮೋನೋ ಅಮೋನಿಯಂ ಫಾಸ್ಫೇಟ್ ಅನ್ನೋ ಒಂದು ಡ್ರೈ ಕೆಮಿಕಲ್ ಪೌಡರ್ ಇರುತ್ತೆ. ಇದು ಏನು ಕೆಲಸ ಮಾಡುತ್ತೆ ಅಂತಂದರೆ ಇದು ಆಕ್ಸಿಜನ್ನ ಕಟ್ ಆಫ್ ಮಾಡುತ್ತೆ. ಹೇಳಿದ್ನಲ್ಲ, ಫೈರ್ನ ಕಂಟ್ರೋಲ್ ಮಾಡಬೇಕು ಅಂತಂದರೆ ಮೂರರಲ್ಲಿ ಯಾರಾದರೂ ಒಂದನ್ನು ನಿಲ್ಲಿಸ್ಬೇಕು ಅಂದರೆ ಆಕ್ಸಿಜನ್ ಕಟ್ ಆಫ್ ಮಾಡೋ ಕೆಪಾಸಿಟಿ ಈ ಕೆಮಿಕಲ್ ಪೌಡ್ರಿಗಿದೆ. ಅದರಿಂದ ಇದನ್ನು ಆಪ್ರೇಟ್ ಮಾಡಿದ್ರೆ ಅದು ಆಕ್ಸಿಜನ್ ಕಟ್ ಆಫ್ ಆಗುತ್ತೆ, ಫೈರ್ ಸ್ಟಾಪ್ ಆಗುತ್ತೆ. ಇದು ABC ಆಯಿತು. ಇನ್ನೊಂದು BC ಅಂತ ಬರುತ್ತೆ. BC ಅಂತಂದರೆ B ಕ್ಲಾಸ್ ಮತ್ತು C ಕ್ಲಾಸ್ ಅಂತ ಬರುತ್ತೆ. ಇನ್ನೊಂದು ಇಲ್ಲಿರುತ್ತೆ ನೋಡಿ, A ಅಂತ ವಾಟರ್ ಟೈಪ್ ಅಂತ ಇದೆ. ವಾಟರ್ ಅಂದರೆ ಓನ್ಲಿ ಫಾರ್ A. ಇಲ್ಲೇ ಮೆನ್ಷನ್ ಮಾಡಿರ್ತಾರೆ, ನಿಮಗೆ ಸ್ಟಿಕ್ಕರ್ ಇದೆ ನೋಡಿ, ಸ್ಟಿಕ್ಕರ್ ಇರುತ್ತೆ. ಇದರಲ್ಲಿ ABC ಆ್ಯಂಡ್ ಎಲೆಕ್ಟ್ರಿಕಲ್ ಶಾಕ್ ಇಂಟು ಮಾರ್ಕ್ ಹಾಕಿದ್ದಾರೆ. ಏನಕ್ಕೆ ಇದು ಇಂಟು ಮಾರ್ಕ್ ಹಾಕಿದ್ದಾರೆ ಅಂದರೆ ಇದನ್ನು ಓನ್ಲಿ ಫಾರ್ Aಗೆ ಯೂಸ್ ಮಾಡಬೇಕು ಅಂತ. A ಕ್ಲಾಸಸ್ ಅಂದರೆ ಹೇಳಿದಲ್ಲ, ವುಡ್ಡು, ಪೇಪರು, ಪ್ಲಾಸ್ಟಿಕ್ಕು, ಟೆಕ್ಸ್ಟೈಲಿಗೆ ಮಾತ್ರ ಇದನ್ನು ಯೂಸ್ ಮಾಡಬೇಕು. ಮಿಕ್ಕಿದ ಕ್ಲಾಸಸ್ ಏನಕ್ಕೆ ಯೂಸ್ ಮಾಡಬಾರ್ದು ಅಂದರೆ ಇದು ಅದರಲ್ಲಿ ಕೆಲಸ ಮಾಡಲ್ಲ. ಇದನ್ನು ಎಲೆಕ್ಟ್ರಿಕಲ್ ಹೊಡೆದ್ರೆ ನೀವು A ಕ್ಲಾಸ್ನ ಎಲೆಕ್ಟ್ರಿಕಲ್ ಹೊಡೆದ್ರೆ ರಿಟರ್ನ್ ಶಾಕ್ ಹೊಡಿತು. ಯಾವತ್ತೇ ಆಗಲಿ ಎಲೆಕ್ಟ್ರಿಕಲ್ ಫೈರ್ ಆದಂಥ ಟೈಮಲ್ಲಿ ಪ್ಯಾನಲ್ ಬೋರ್ಡು ಇಲ್ಲ ವೈರ್ಸು ಏನಾದರೂ ಫೈರ್ ಆದಂಥ ಟೈಮಲ್ಲಿ ಇದನ್ನು ಯೂಸ್ ಮಾಡಬಾರ್ದು. ಯೂಸ್ ಮಾಡಿದ್ರೆ ಯಾರು ಯೂಸ್ ಮಾಡ್ತಾರೋ ಅವರಿಗೆ ರಿಟರ್ನ್ ಶಾಕ್ ಹೊಡಿತು. ಇದು ಕಂಟಿನ್ಯೂಸ್ ಪ್ರೋಸೆಸ್ ಇದ್ದರೆ, ಈಗ ಏನದು ಫೈರ್ ಆಗ್ತಿದೆ ಆ ಎಲೆಕ್ಟ್ರಿಕಲ್ ಶಾಕು ಇದಕ್ಕೂ ಕನೆಕ್ಟಿವಿಟಿ ಇದ್ದರೆ ರಿಟರ್ನ್ ಶಾಕ್ ಹೊಡಿಯುತ್ತೆ, ಹೌದಲ್ವಾ? ನೆಕ್ಸ್ಟ್ ಇದು ಬಿಟ್ಟರೆ ನಿಮಗೆ BC ಅಂತ ಬರುತ್ತೆ. ಅಂದರೆ BC ಬಂದು B ಕ್ಲಾಸ್ ಹೇಳಿದ್ದೆ ನಾನು ನಿಮಗೆ, ಪೆಟ್ರೋಲು, ಡೀಸೆಲ್ಲು, ಆಯಿಲು, ಕೆರೋಸಿನ್ ಈ ಥರ B ಕ್ಲಾಸಿಗೆ ಬರುತ್ತೆ. C ಕ್ಲಾಸ್ ಬಂದು ಫ್ಲೇಮಬಲ್ ಗ್ಯಾಸಸ್ಸಿಗೆ ಬರುತ್ತೆ. ಅಂದರೆ ನೀವು ಫ್ಲೇಮಬಲ್ ಗ್ಯಾಸಸ್ ಅಂದರೆ ಇಲ್ಲಿ ಪೈಂಟ್ ಗ್ಯಾಸಸ್ ಬರುತ್ತೆ, ಮತ್ತು LPG ಬರುತ್ತೆ. LPGಲೂ ಅಷ್ಟೇ ನಿಮಗೆ ಎಷ್ಟು ಇದು ಅಡುಗೆ